ಮೈಸೂರಲ್ಲಿ ಹಿಂದೂ ದೇವರುಗಳನ್ನ ಕಬ್ಬಿಣದ ಸರಪಳಿಯಿಂದ ಕಟ್ಟಹಾಕಿದ್ದ ಕ್ರಿಶ್ಚಿಯನ್ ದಂಪತಿ ವಿರುದ್ಧ ದೂರು ಕೊಟ್ಟಿದ್ದ ಚಿಕ್ಕನರಸೇಗೌಡರ ಮೇಲೆ ಈಗ ಹಲ್ಲೆ ನಡೆದಿದೆ. ಮೈಸೂರಿನ ಗೋಕುಲ 3ನೇ ಹಂತದ ರೇವ್ ಬೆಂಜಮಿನ್ ಅವರು 300ಕ್ಕೂ ಹೆಚ್ಚು ಭಗ್ನಗೊಂಡ ಹಾಗೆ ಚೆನ್ನಾಗಿರುವಂತಹ ಹಿಂದೂ ದೇವರುಗಳ ವಿಗ್ರಹಗಳನ್ನ ಮನೆಯಲ್ಲಿ ಸರಪಳಿಯಿಂದ ಕಟ್ಟಹಾಕಿದ್ರು. ಇದನ್ನ ಪ್ರಶ್ನಿಸಿ ಚಿಕ್ಕನರಸೇಗೌಡ ದೂರು ಕೊಟ್ಟಿದ್ರು. ಇದೀಗ ಬೆಂಜಮಿನ್ ಚಿಕ್ಕನರಸೇಗೌಡರ ವಿರುದ್ಧ ದೂರು ಕೊಟ್ಟಿದ್ದು ನಗರದ ಪೊಲೀಸ್ ಆಯುಕ್ತ ದಯಾನಂದ್, ಜಿಲ್ಲಾಧಿಕಾರಿ ಸಿ ಶಿಖಾ ಅವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ತಮಗೆ ಜೀವ ಭಯ ಇದ್ದು ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಏನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ರವಿ ಪಾಂಡವಪುರ. ರವಿ, ಈಗ ಚಿಕ್ಕನರಸೇಗೌಡರ ಆರೋಪ ಏನಿದೆ ರವಿ? ಸಂಗೀತ, ಹಿಂದೂ ದೇವರುಗಳನ್ನ ಬಂಧಿಸಿ ಕಟ್ಟಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕನರಸೇಗೌಡರ ವಿರುದ್ಧ ಬೆಂಜಮಿನ್ ಹಲ್ಲೆಯನ್ನ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾನೆ. ಈ ಹಿನ್ನೆಲೆಯಲ್ಲಿ ಚಿಕ್ಕನರಸೇಗೌಡರು ಈಗಾಗಲೇ ಜಿಲ್ಲಾಧಿಕಾರಿ ಸಿ ಶಿಖಾ ಹಾಗೂ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ಬಳಿ ಮನವಿಯನ್ನ ಮಾಡಿದ್ದಾರೆ. ಕಳೆದ ಏಪ್ರಿಲ್ 30ರಂದು ಮೈಸೂರಿನ ಗೋಕುಲಂನಲ್ಲಿರುವಂತಹ ಬೆಂಜಮಿನ್ ಎಂಬ ಕ್ರಿಶ್ಚಿಯನ್ ಪಾದ್ರಿ ಒಬ್ಬರು ತನ್ನ ಹೆಂಡತಿ ರೀಟಾ ಅವರ ಜೊತೆ ಕೂಡಿ ಅವರ ಮನೆಯಲ್ಲಿ ಸರಿಸುಮಾರು 300ಕ್ಕೂ ಹೆಚ್ಚು ಹಿಂದೂ ವಿಗ್ರಹಗಳನ್ನ ಬಂಧಿಸಿದ್ರು. ಅಂದ್ರೆ ಸರಪಳಿಯಿಂದ ಕಟ್ಟಿ ಹಾಕಿದ್ರು ಮತ್ತೆ ಚಪ್ಪಲಿ ಬಿಡುವಂತಹ ಸ್ಥಳದಲ್ಲಿ ಆ ಒಂದು ಹಿಂದೂ ದೇವತೆಗಳನ್ನ ಇಟ್ಟಿದ್ರು. ಈ ವಿಚಾರವಾಗಿ ಅಲ್ಲಿನ ಸ್ಥಳೀಯರು ಹಾಗೂ ದೂರುದಾರ ಚಿಕ್ಕನರಸೇಗೌಡರವರು ಬೆಂಜಮಿನ್ ವಿರುದ್ಧ ಒಂದು ದೂರನ್ನ ದಾಖಲಿಸಿದ್ರು. ಮತ್ತೆ ಅವರ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸಿದ್ರು. ಆ ಸಂದರ್ಭದಲ್ಲಿ ಪ್ರಾಚ್ಯವಸ್ತು ಇಲಾಖೆ ಸೇರಿದಂತೆ ಹಲವು ಮಂದಿ ಅವರ ಮನೆಗೆ ಭೇಟಿ ನೀಡಿ ಬೆಂಜಮಿನ್ ಅವರು ಅಕ್ರಮವಾಗಿ ಇಟ್ಟಿದ್ದಂತಹ ಹಿಂದೂ ದೇವರುಗಳನ್ನ ಮುಕ್ತಿಗೊಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಬಂಧಿಸಿ ಜೈಲಿಗೂ ಕೂಡ ಕಳಿಸುವಂತಹ ಕೆಲಸಕ್ಕೆ ಮುಂದಾಗಿದ್ರು. ಇದಾದ ಬಳಿಕ ಅವರು ಜೈಲಿಂದ ಹೊರಬಂದು ಈಗ ಚಿಕ್ಕನರಸೇಗೌಡರ ವಿರುದ್ಧ ಆಕ್ರೋಶನ ವ್ಯಕ್ತಪಡಿಸ್ತಾರೆ. ನನ್ನ ವಿರುದ್ಧ ನೀನು ದೂರು ನೀಡಿದ್ದೀಯ, ದೂರನ್ನ ವಾಪಸ್ ತಗೋಬೇಕು, ಇಲ್ದಿದ್ರೆ ನಿನ್ನನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿ ಪ್ರಭಾವಿ ಸಚಿವರ ಹೆಸರನ್ನ ಅವರು ಬಳಸ್ತಿದ್ದಾರೆ ಅಂತ ಹೇಳಿ ಚಿಕ್ಕನರಸೇಗೌಡರು ಈಗ ಆರೋಪವನ್ನ ಮಾಡ್ತಾರೆ. ಈ ಸಂಬಂಧ ಈಗಾಗಲೇ ಅವರು ದೂರನ್ನು ಕೂಡ ದಾಖಲೆ ಮಾಡಿದ್ದಾರೆ. ಕಂಪ್ಲೇಂಟ್ ಗೆ ಯಾವ ರೀತಿಯಾದಂತಹ ಸ್ಪಂದನೆ ಸಿಕ್ಕಿದೆ? ಜಿಲ್ಲಾಧಿಕಾರಿ ಅವರಿಂದ ಆಗಿರ್ಬೋದು ಅಥವಾ ಪೊಲೀಸ್ ಇಲಾಖೆ ಆಗಿರ್ಬೋದು, ಯಾವ ತರ ರಿಯಾಕ್ಟ್ ಮಾಡಿದೆ ಚಿಕ್ಕನರಸೇಗೌಡರಿಗೆ? ಸಂಗೀತ, ಚಿಕ್ಕನರಸೇಗೌಡರಿಗೆ ಈಗಾಗಲೇ ಬೆಂಜಮಿನ್ ಹಲ್ಲೆಯನ್ನ ಮಾಡಿದ್ದಾನೆ. ಆತ ಅವರ ಬೆರಳನ್ನ ಮುರಿದಿರುವಂತಹ ಸಾಕ್ಷ್ಯಗಳು ಕೂಡ ಲಭ್ಯವಿದೆ. ಇಷ್ಟಾದ್ರೂ ಕೂಡ ಚಿಕ್ಕನರಸೇಗೌಡರು ಈಗಾಗಲೇ ದಯಾನಂದ್ ಅವರ ಬಳಿ ಮನವಿಯನ್ನು ಕೂಡ ಮಾಡಿದ್ರು. ದಯಾನಂದ್ ಅವರು ಈಗಾಗಲೇ ಕಂಪ್ಲೇಂಟ್ ಅನ್ನ ವಿವಿಪುರಂ ಸ್ಟೇಷನ್ಗೆ ವರ್ಗಾವಣೆ ಮಾಡಿದ್ದಾರೆ. ಆದ್ರೂ ಕೂಡ ಅಲ್ಲಿ ಪ್ರತಿಕ್ರಿಯೆಗಳು ಸರಿಯಾಗಿ ಸಿಗದ ಹಿನ್ನೆಲೆಯಲ್ಲಿ ಈಗಾಗಲೇ ಚಿಕ್ಕನರಸೇಗೌಡರು ಬೆಂಜಮಿನ್ ವಿರುದ್ಧ ದೊಡ್ಡ ಹೋರಾಟಕ್ಕೆ ಮುಂದಾಗಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ. ಅವರ ವಿರುದ್ಧ ಸರಿಸುಮಾರು 50,000ದಷ್ಟು ಪಾಂಪ್ಲೆಟ್ ಅನ್ನ ಮಾಡಿ ಆಟೋದಲ್ಲಿ ಹಂಚ್ತೀನಿ, ಹಿಂದೂ ದೇವರುಗಳನ್ನ ರಕ್ಷಿಸಿ ಅಂತ ಹೇಳಿ ನಾನು ಬೇಡ್ಕೊಳ್ತೀನಿ. ಈ ಒಂದು ವಿಚಾರಕ್ಕೆ ನನ್ನ ಪ್ರಾಣ ಹೋದ್ರೂ ಕೂಡ ನಾನು ಲೆಕ್ಕಿಸುತ್ತಿಲ್ಲ ಅಂತ ಹೇಳಿ ಅವರು ತಮ್ಮ ಮನದಾಳದ ಇಂಗಿತವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು ರವಿ. ಈಗ ನೀವು ನೋಡ್ತಾ ಇದ್ದೀರಾ, ಕಳೆದ ಹಲವಾರು ದಿನಗಳ ಹಿಂದೆ 300ಕ್ಕೂ ಹೆಚ್ಚು ಹಿಂದೂ ವಿಗ್ರಹಗಳನ್ನ ಒಬ್ಬ ಕ್ರಿಶ್ಚಿಯನ್ ದಂಪತಿ ಮನೆಯಲ್ಲಿ ಯಾವ ತರ ಇಟ್ಟು ಅದನ್ನ ಕಟ್ಟಾಕಿದ್ರು, ಸರಪಳಿಗಳಿಂದ ಬಂಧಿಸಿದ್ರು ಅದನ್ನ ಖಂಡಿಸಿ ಚಿಕ್ಕನರಸೇಗೌಡ ಅನ್ನೋರು, ನೀವು ಅದನ್ನು ಕೂಡ ಅವರನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ದೀರಾ ವಿಜುವಲ್ ನಲ್ಲಿ. ಇವರು ದೂರುದಾರರು, ಇವರು ದೂರನ್ನ ಕೊಟ್ಟಿದ್ರು. ಕಂಪ್ಲೇಂಟ್ ಲಾಡ್ಜ್ ಆದ್ಮೇಲೆ ದೇವರುಗಳನ್ನೆಲ್ಲ ಪ್ರಾಚ್ಯವಸ್ತು ಮತ್ತೆ ಪುರಾತತ್ವ ಇಲಾಖೆ ತನ್ನ ಸುಪರ್ದಿಗೆ ತಗೊಂಡು ಆ ಇಬ್ಬರು ದಂಪತಿಗಳನ್ನ ಪೊಲೀಸರು ಬಂಧಿಸಿದ್ರು. ಈಗ ಬಿಡುಗಡೆ ಬಳಿಕ ದೂರುದಾರರಿಗೆ ಹಲ್ಲೆ ನಡೆಸಿರುವಂತದ್ದು ಈ ಕ್ರಿಶ್ಚಿಯನ್ ದಂಪತಿ ಮೇಲಿರುವಂತಹ ಆರೋಪ.